ಕಂಪ್ಲಿ ನಗರದಲ್ಲಿ ಭೀಮಾ ಜಯಂತಿ ಸಂಭ್ರಮಾಚರಣೆ. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 135ನೇ ಜಯಂತಿಯನ್ನ ಕಂಪ್ಲಿ ನಗರದಲ್ಲಿ ವಿವಿಧೆಡೆ ಭಕ್ತಿ ಭಾವದಿಂದ ಆಚರಿಸಲಾಗಿದೆ. ತಾಲೂಕು ಆಡಳಿತ ಹಾಗೂ ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಆಯೋಜನೆ ಮಾಡಲಾದ ಕಾರ್ಯಕ್ರಮಕ್ಕೆ ತಹಸೀಲ್ದಾರ್ ಮಂಜುನಾಥ್ ನಾಯ್ಕ ಚಾಲನೆ ಕೊಟ್ಟಿದ್ರು. ನಗರದ ಮಾರ್ಕೆಟ್ ಸಮೀಪದ ಒನಕೆ ಓಬವ್ವ ಸರ್ಕಲ್ನಿಂದ ಅಂಬೇಡ್ಕರ್ ಸರ್ಕಲ್ ತನಕ ಭವ್ಯ ಮೆರವಣಿಗೆ ನಡೆಯಿತು. ಈ ಸಂದರ್ಭದಲ್ಲಿ ತಾಲೂಕು ಆಡಳಿತದ ಅಧಿಕಾರಿಗಳು ಹಾಗೂ ವಿವಿಧ ಸಮಾಜದ ಮುಖಂಡರು ಭಾಗವಹಿಸಿದ್ರು. ಇದೇ ವೇಳೆ ಮಹಾತ್ಮ ಗಾಂಧಿ ವೃತ್ತದ ಬಳಿ ಯುವ ಮುಖಂಡ ಗಂಗಾಧರ್ ನೇತೃತ್ವದಲ್ಲಿ ಅಂಬೇಡ್ಕರ್ ಭಾವಚಿತ್ರಕ್ಕೆ ವಿಶೇಷ ಪುಷ್ಪ ನಮನ ಸಲ್ಲಿಸಲಾಗಿದೆ. ಬಳಿಕ ಸಾರ್ವಜನಿಕರಿಗೆ ಪ್ರಸಾದ ವಿತರಿಸುವ ಮೂಲಕ ಜಯಂತಿಯನ್ನ ವಿಶೇಷವಾಗಿ ಆಚರಿಸಲಾಗಿದೆ. ನಗರದ 10ನೇ ವಾರ್ಡಿನ ಅಂಬೇಡ್ಕರ್ ಅನುಯಾಯಿಗಳು ಭಾವಚಿತ್ರ ಮೆರವಣಿಗೆ ಮಾಡಿ ಮಾರ್ಕೆಟ್ ಶಾಲೆ ಸಮೀಪದ ಅಂಬೇಡ್ಕರ್ ಪುತ್ಥಳಿಗೆ ಪುಷ್ಪ ನಮನ ಸಲ್ಲಿಸಿದರು. ನಂತರ ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನು ಏರ್ಪಡಿಸಿ ಜಯಂತಿಯನ್ನ ಸಂಭ್ರಮದಿಂದ ಆಚರಿಸಿದರು. ಒಟ್ಟಾರೆ ನಗರದಲ್ಲಿ ಭೀಮಾ ಜಯಂತಿ ಉತ್ಸಾಹಭರಿತವಾಗಿ ಜರುಗಿದೆ. ನಮ್ಮ ಚಲವಾದಿ ಸಹೋದರ 10ನೇ ವಾರದಲ್ಲಿ ಇವತ್ತು ಈ ಕಾರ್ಯಕ್ರಮ ಮುಗಿದ ತಕ್ಷಣ ಅಲ್ಲಿ ಊಟದ ವ್ಯವಸ್ಥೆ ಕೂಡ ಇದೆ. ಪ್ರಸಾದ ವ್ಯವಸ್ಥೆ ಮನೆಗೆ ಹೋಗಿ ಅಲ್ಲಿ ಪ್ರಸಾದ ವ್ಯವಸ್ಥೆ ಈ ಕಾರ್ಯಕ್ರಮ ಮುಗಿಸ್ಕೊಂಡಾಗಿ ಹಾಜರಾಗುತ್ತಂತ ಕೇಳ್ಕೊಳ್ತೀವಿ. ಯಾವಾಗ ನಮ್ಮ ಅಂಬೇಡ್ಕರ್ ಎಲ್ಲರಿಗೂ ವಿನಂತಿ ಮಾಡಿಕೊಡ್ತೀವಿ. ಜೈ ಹಿಂದ್ ಜೈ ಭೀಮ್. 135ನೇ ಜಯಂತಿ ಅಂಗವಾಗಿ ನಮ್ಮೆಲ್ಲ 10ನೇ ವಾರ್ಡಿನ ಅಂಬೇಡ್ಕರ್ ಅನುಯಾಯಿಗಳು, ಹಿರಿಯರು, ಮುಖಂಡರು ತಮ್ಮ ಸ್ವಇಚ್ಛೆಯಿಂದ ಒಂದು ಸಂಭ್ರಮಾಚರಣೆ ಮಾಡಬೇಕು. ನಾವು ಪ್ರತಿ ಜಯಂತಿಯನ್ನು ಅರ್ಥಪೂರ್ಣವಾಗಿ ಆಚರಣೆ ಮಾಡಬೇಕು. ಇದು ಪ್ರತಿಯೊಬ್ಬ ಅಂಬೇಡ್ಕರ್ ಅನುಯಾಯಿಯ ಮನಸ್ಸಲ್ಲಿ ಬರಬೇಕು. ಆ ರೀತಿಯಾಗಿ ನಾವು ಇವತ್ತು ಒಂದು ಹಬ್ಬದ ವಾತಾವರಣವನ್ನು ಉಂಟು ಮಾಡಬೇಕು ಅನ್ನೋ ಪ್ರಯತ್ನದಿಂದ ಎಲ್ಲರೂ ಸ್ವ ಇಚ್ಛಾಶಕ್ತಿಯಿಂದ ಇವತ್ತು ನಾವು ವೈಯಕ್ತಿಕವಾಗಿ ಅಂಬೇಡ್ಕರ್ ದಿನಾಚರಣೆಯನ್ನು ಮಾಡಿ ಇನ್ನೊಬ್ಬರಿಗೆ ಮಾದರಿ ಆಗಬೇಕು. ಪ್ರತಿ ಕೇರಿಯಲ್ಲೂ ಈ ಥರ ಒಂದು ಸಂಭ್ರಮಾಚರಣೆ ಉಂಟು ಮಾಡಬೇಕು ಅಂತ ಒಂದು ಆಶಾಭಾವನೆಯಿಂದ ನಮ್ಮೆಲ್ಲ ಮುಖಂಡರು, ಬುದ್ಧ ಭೀಮ್ ಅನುಯಾಯಿಗಳು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಇವತ್ತು ವಿಜೃಂಭಣೆಯಿಂದ ಆಚರಣೆ ಮಾಡಬೇಕಂತೇಳಿ ಎಲ್ಲರೂ ಬಯಸಿ ಈ ಆಚರಣೆಯನ್ನು ಕೈಗೊಂಡಿದ್ದೀವಿ. ನಮ್ಮೆಲ್ಲರಿಗೂ ಧನ್ಯವಾದ.